ಉತ್ತರಾಖಂಡದಲ್ಲಿ ಚಾರಣಕ್ಕೆ ಅಂತ ಹೋಗಿದ್ದ ಸುಮಾರು 9 ಮಂದಿ ಸಾವಿಗೀಡಾಗಿದ್ದಾರೆ. ನಿಜಕ್ಕೂ ಆಘಾತದ ಸುದ್ದಿ. ಕರ್ನಾಟಕದ 5 ಕೂಡ ಅದರಲ್ಲಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ರಾಜ್ಯಕ್ಕೆ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗುತ್ತೆ. 22 ಜನರ ಪೈಕಿ ಸುಮಾರು 13 ಪ್ರವಾಸಿಗಳ ರಕ್ಷಣೆಯಾಗಿದ್ದು ಇದೀಗ ಸುರಕ್ಷಿತ ಸ್ಥಳಕ್ಕೆ ಅವ್ರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ಉತ್ತರಾಖಂಡ್ನಲ್ಲಿ ಚಾರಣಕ್ಕೆ ಹೋಗಿದ್ದ 9 ಮಂದಿ ಸಾವನ್ನಪ್ಪಿದ್ದಾರೆ. 9 ಮಂದಿ ಕೂಡ ಕರ್ನಾಟಕ ಮೂಲದವರು. ನಿಜಕ್ಕೂ ದೊಡ್ಡ ಆಘಾತಕಾರಿ ಸುದ್ದಿ. ಎಲ್ಲರೂ ಕೂಡ ಒಂದು ಟೀಮ್ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಹೋಗ್ಬರೋಣ ಅಂತ ಹೋಗಿದ್ದಂಥವ್ರು ನಾಳೆಗೆ ಮುಗಿತಾ ಇತ್ತು, ನಾಳೆಗೆ ವಾಪಸ್ ಆಗ್ತಾ ಇದ್ರು. ಬಟ್ ದುರಾದೃಷ್ಟವಶಾತ್ ಹವಾಮಾನ ತೀರ ವೈಪರೀತ್ಯದಿಂದಾಗಿ ಇದೀಗ ಈ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿದೆ. ಇನ್ನೂ ಕೆಲವರ ರಕ್ಷಣೆ ಮಾಡಬೇಕಿತ್ತು, ರೆಸ್ಕ್ಯೂ ಮಾಡಿ ಅವ್ರನ್ನೂ ಕೂಡ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸ ಆಗಿದೆ. ಇದ್ರ ಉತ್ತರಾಖಂಡ್ನಲ್ಲಿ ಟ್ರೆಕ್ಕಿಂಗ್ಗೆ ಅಂತ ಹೋಗಿದ್ದ ಸ್ನೇಹಿತರಲ್ಲಿ ಸುಮಾರು 9 ಮಂದಿ ಎಲ್ಲರೂ ಕೂಡ ಕರ್ನಾಟಕ ಮೂಲದವರೇ ಸಾವನ್ನಪ್ಪಿದ್ದಾರೆ. ಜೂನ್ 3ನೇ ತಾರೀಕಿಗೆ ಹೋಗಿದ್ರು ಚಾರಣಕ್ಕೆ ಅಥವಾ ಟ್ರೆಕ್ಕಿಂಗ್ಗೆ ಸುಮಾರು 20 ಜನರ ಟೀಮು. ವಾಪಸ್ ಬರುವಾಗ ಹವಾಮಾನ ವೈಪರೀತ್ಯದಿಂದ ಈ ರೀತಿಯ ದುರಂತ ಸಂಭವಿಸಿದೆ. ಸಿಕ್ಕಾಪಟ್ಟೆ ಮಳೆ ಜೊತೆಗೆ ಗಾಳಿ ಇತ್ತು, ಅದರ ಜೊತೆಗೆ ಸ್ನೋಫಾಲ್ ಕೂಡ ಆಗಿದ್ರಿಂದ ಟೀಮ್ ಪರದಾಡ್ಬಿಟ್ಟಿದೆ. ಸದ್ಯ ಅಸ್ವಸ್ಥಗೊಂಡವರಿಗೆ ಡೆಹ್ರಾಡೂನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆಯಂತೆ. ಎನಿವೆ ಇದೀಗ 13 ಜನರ ಪ್ರವಾಸಿಗರನ್ನ ರಕ್ಷಣೆ ಮಾಡಿ ಅವ್ರನ್ನ ಸುರಕ್ಷಿತವಾಗಿ ಸ್ಥಳಕ್ಕೆ ಅಂದ್ರೆ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಬಟ್ 9 ಮಂದಿ ದುರಾದೃಷ್ಟವಶಾತ್ ಜೀವವನ್ನೇ ಕಳ್ಕೊಂಡಿದ್ದಾರೆ. ಒಂದು ಕಡೆ ಮಳೆ ಗಾಳಿಯ ಜೊತೆಗೆ ಸ್ನೋಫಾಲ್ ಆಗಿದ್ರಿಂದ ತೀರಾ ಪರಿಣಾಮವನ್ನು ಎದುರಿಸಬೇಕಾಗಿ ಬಂದಿದೆ ಅವರಿಗೆ. ಅದೆಲ್ಲ ದಾರಿ ಕೂಡ ತಪ್ಪಿ ಹೋಗಿದ್ರು ಅನ್ನುವ ಮಾಹಿತಿ ಇದೆ. ಇದರ ನಡುವೆ ಇದೀಗ ಸದ್ಯ ಅಸ್ವಸ್ಥಗೊಂಡಂತವರಿಗೆ ಅಲ್ಲೇ ಡೆಹ್ರಾಡೂನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಅಲ್ಲಿನ ಸರ್ಕಾರ ಕೂಡ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತಗೊಂಡು ತುರ್ತಾಗಿ ರಕ್ಷಣಾ ಕಾರ್ಯಕ್ಕೆ ಧಾವಿಸಿದ್ರು. ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಇವತ್ತು ಸಂಜೆ ಅಥವಾ ನಾಳೆ ರಾಜ್ಯಕ್ಕೆ ಸುಮಾರು 9 ಜನ ಏನು ಮೃತಪಟ್ಟಿದ್ರು ಅವರ ಮೃತದೇಹಗಳನ್ನು ಶಿಫ್ಟ್ ಮಾಡ್ತಾರೆ. ಉತ್ತರಾಖಂಡ್ನಲ್ಲಿ ಚಾರಣಕ್ಕೆ ಅಂತ ಹೋಗಿದ್ದ ಸುಮಾರು 9 ಮಂದಿ ಸಾವಿಗೀಡಾಗಿರುವಂತಹ ದುರ್ಘಟನೆ ನಡೆದಿದೆ. ಪ್ರತಿಕೂಲ ಹವಾಮಾನದಿಂದಾಗಿ ರಾಜ್ಯದ ಒಟ್ಟು 9 ಮಂದಿ ಸಾವನ್ನಪ್ಪಿದ್ದಾರೆ. 21 ಜನ ಟೀಮ್ ಮಾಡ್ಕೊಂಡು ಹೋಗಿದ್ರು, ಒಬ್ಬ ಗೈಡ್ ಅನ್ನು ಕೂಡ ಸೇರ್ಕೊಂಡಂಗೆ ಗಮನಿಸ್ತಾ ಇದ್ದೀರಿ. ಈಗ ರಕ್ಷಣೆಗೊಳಗಾದವರ ಡೀಟೇಲ್ಸ್ನ ನೋಡೋಣ. ಸೌಮ್ಯ ಕನಾಳೆ, ಸೀನಾ ಲಕ್ಷ್ಮಿ, ಸ್ಮೃತಿ ಡೋಲಾಸ್ ಹಾಗೆ ಎಸ್ ಶಿವಜ್ಯೋತಿ, ಒಟ್ಟು ಇದೀಗ 13 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಅನಿಲ್ ಭಟ್ ಹಾಗೆ ಮಧುಕಿರಣ್ ರೆಡ್ಡಿ ಅಂತ, ಭರತ್ ಬೊಮ್ಮನಗೌಡ ಮತ್ತು ಬಟ್ವಾಡಿ ಪ್ರದೇಶದಲ್ಲಿ ಇನ್ನೂ ಕೂಡ ಸಿಗಾಕೊಂಡಿರೋರು ವಿವೇಕ್ ಶ್ರೀಧರ್, ಎಸ್ ಸುಧಾಕರ್, ವಿನಾಯಕ್ ಎಂಕೆ ಅಂತ ಇವರನ್ನ ರಕ್ಷಣೆ ಮಾಡಬೇಕಾಗಿದೆ. ಸಿಲ್ಲಾಹಳ್ಳಿಗೆ ಪ್ರವಾಸಿಗರು ಮರಳಿದಾರಂತೆ 2, ಅದರಲ್ಲಿ ರಿತಿಕಾ ಜಿಂದಾಲ್ ಅಂತ ಮತ್ತು ನವೀನ್ ಎ ಅನ್ನುವಂತಹ 2 ವ್ಯಕ್ತಿ ಇದ್ದಾರೆ, ಚಾರಣಿಗರಿದ್ದಾರೆ. ಮೃತದೇಹಗಳ ಸ್ಥಳಾಂತರಗೊಂಡಂತಹವರ ವಿವರವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅನಿತಾ ರಂಗಪ್ಪ, ವೆಂಕಟೇಶ್ ಪ್ರಸಾದ್ ಕೆಎನ್, ಪದ್ಮಿನಿ ಹೆಗ್ಡೆ, ಪದ್ಮನಾಭ ಕೆಬಿ, ಒಟ್ಟು 9 ಜನ ಚಾರಣಿಗರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಗಮನಿಸ್ತಾ ಇದ್ದೀವಿ. ಸುಮಾರು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಮಾದೇಶ್, ನಿಜಕ್ಕೂ ವೆರಿ ಸ್ಯಾಡ್ ನ್ಯೂಸ್ ಇದು. ಇದರ ನಡುವೆ ರಕ್ಷಣೆಗೊಳಪಟ್ಟಂಥವ್ರನ್ನ ರಾಜ್ಯಕ್ಕೆ ಕರೆತರೋದು ಯಾವಾಗ? ಈಗ ಆ ಜಾಗದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಯ್ತಾ? ಅಲ್ಲಿನ ಸರ್ಕಾರ ಇದಕ್ಕೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತಗೊಳ್ತಾ ಇದೆ? ಡೀಟೇಲ್ಸ್ ಕೊಡೋದಾದ್ರೆ ಮಾದೇಶ್. ವಿದ್ಯಾ, ಅಂದರೆ 9 ಜನ ಮೃತದೇಹಗಳು ಅಂದರೆ ಸಾವನ್ನಪ್ಪಿದ್ದವ್ರು ಏನಿದ್ರು ಅವರ ಮೃತದೇಹಗಳನ್ನು ಈಗ ಡೆಹ್ರಾಡೂನ್ಗೆ ತರುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಉತ್ತರ ಕಾಶಿಗೆ ತಂದು ನಂತರ ಅಲ್ಲಿಂದ ಡೆಹ್ರಾಡೂನ್ಗೆ ಶಿಫ್ಟ್ ಮಾಡುವಂಥ ಕೆಲಸ, ಅಂದರೆ ಬಾಡಿಗಳನ್ನು ತಂದು ಪಂಚನಾಮೆ ಮಾಡಿ ಈಗ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಿನ್ನೆ 5 ಬಾಡಿಗಳು ಬಂದಿತ್ತು, ಅಂದರೆ ಮೃತದೇಹಗಳನ್ನು ತರಲಾಗಿತ್ತು. ಇವತ್ತು 4 ಮೃತದೇಹಗಳನ್ನು, ಅಂದರೆ ಬೆಳಗ್ಗೆ 2 ಮೃತದೇಹ ಹಾಗೆ ಈಗ 2 ಮೃತದೇಹ, ಅಂದರೆ ಒಟ್ಟು 4 ಮೃತದೇಹವನ್ನು ಇವತ್ತು ತಂದಿರುವಂಥದ್ದು. ಈಗ ಪೋಸ್ಟ್ ಮಾರ್ಟಮ್ ಆಗಬೇಕು. ಪೋಸ್ಟ್ ಮಾರ್ಟಮ್ ಆದಂಥ ನಂತರ ಅವರನ್ನು ಅಂದರೆ ಮೃತದೇಹಗಳು ಜೊತೆಗೆ ಈಗೇನು ರೆಸ್ಕ್ಯೂ ಆಗಿರುವಂಥವರನ್ನು ಈಗಾಗಲೇ ಉತ್ತರಾಖಂಡ್ನ ಗೆಸ್ಟ್ ಹೌಸ್ನಲ್ಲಿ ಅವರನ್ನು ಇರಿಸಲಾಗಿರುವಂಥದ್ದು. ಅಂದರೆ ಅವರಿಗೆ ಕೂಡ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಿ ನಂತರ ಈಗ ಡೆಹ್ರಾಡೂನ್ನ ಗೆಸ್ಟ್ ಹೌಸ್ನಲ್ಲಿ ಇರಿಸಲಾಗಿರುವಂಥದ್ದು. ಅವರನ್ನು ವಾಪಸ್ ಕಳಿಸೋದಂಥ ನಿಟ್ಟಲ್ಲಿ ಈಗಾಗಲೇ ಅಂದರೆ ಈಗ ಇಲ್ಲಿಂದ ಸಚಿವರು ಕೂಡ, ಕಂದಾಯ ಸಚಿವರು ಕೂಡ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಏನು ಉತ್ತರಾಖಂಡ ಸರ್ಕಾರ ಏನಿದೆ, ಸರ್ಕಾರ ಜೊತೆಗೂ ಕೂಡ ಅವರು ಮಾತನಾಡಿ ವಾಪಸ್ ಬೆಂಗಳೂರಿಗೆ ಅವರನ್ನು ಕಳುಹಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕರೆತರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾತುಕತೆ
ಮಾತುಕತೆ ಆಗಿದೆ. ಇವತ್ತು ರಾತ್ರಿಯ ಒಳಗಾಗಿ ಅವರನ್ನೆಲ್ಲರನ್ನೂ ಕೂಡ ಶಿಫ್ಟ್ ಮಾಡುವಂಥ ಕೆಲಸ ಕೂಡ, ಅಂದರೆ ರಾಜ್ಯಕ್ಕೆ ಕಳುಹಿಸುವಂಥ ಕೆಲಸ ಕೂಡ ಆಗುತ್ತೆ ಅನ್ನೋಂಥದ್ದು. ಬಹುತೇಕ ಇವತ್ತು ರಾತ್ರಿಯ ಒಳಗಡೆ ಹೋಗೋಣ ಅನ್ನೋ ಥರದ ಮಾತುಗಳನ್ನು ಕೂಡ ಈಗಾಗಲೇ ಸಚಿವರು ಅಲ್ಲಿನ ಅಂದರೆ ಏನು ಟ್ರಕ್ಕಿಂಗ್ಗೆ ಹೋಗಿದ್ರು ಅವರಿಗೆ, ಜೊತೆಗೆ ಏನು KMO ಅಂದರೆ ಆರ್ಗನೈಸೇಷನ್ ಇದೆ, ಅಸೋಸಿಯೇಷನ್ ಏನಿದೆ ಟ್ರಕ್ಕಿಂಗ್ ಅಸೋಸಿಯೇಷನ್, ಅವರ ಬಳಿ ಕೂಡ ಹೇಳಿರುವಂಥದ್ದು. ಅದರಿಂದಾಗಿ ಇಲ್ಲಿಂದ ಟ್ರಕ್ಕಿಂಗ್ ಅಸೋಸಿಯೇಷನ್ ಅವರು ಕೂಡ ಅಲ್ಲಿ ಕಾರ್ಯದರ್ಶಿ ಹೋಗಿದ್ದಾರೆ, ಅವರು ಕೂಡ ಸಚಿವರ ಜೊತೆಗೆ ಇರುವಂಥದ್ದು. ಅಂದರೆ ಇದೊಂದು ಆರ್ಗನೈಸೇಷನ್ ಯಾವಾಗಲೂ ಕೂಡ ಈ ರೀತಿಯಾದಂಥ ಟ್ರಕ್ಕಿಂಗ್ ಯಾರಿರ್ತಾರೆ, ಅಂದರೆ ಸಾಹಸಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಆಸಕ್ತಿ ಹೊಂದಿರ್ತಾರೆ ಅವರನ್ನು ಈ ರೀತಿಯಾಗಿ ಟ್ರಕ್ಕಿಂಗನ್ನು ಕಳಿಸುವಂಥದ್ದು ಪ್ರತಿ ಬಾರಿ ಆಗ್ತಾ ಇರುತ್ತದು, ಕಳಿಸುವಂಥ ಕೆಲಸಗಳಾಗ್ತಾ ಇರ್ತವೆ. ಈ ಥರದ ದುರಂತ ಆಗುತ್ತೆ ಅಂತ ಕೂಡ ನಾವು ನೆನೆಸಿರಲಿಲ್ಲ, ಆದರೆ ಈ ಥರದೊಂದು ದುರಂತ ಆಗಿದೆ. ಅದು ಮಧ್ಯಾಹ್ನ 3:30 ಸುಮಾರಲ್ಲಿ, ಅಂದರೆ ಭಾನುವಾರ ನಡೆದಿರುವಂಥ ದುರ್ಘಟನೆ ಇದು. ಈ ದುರ್ಘಟನೆಯಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಇದೀಗ ನಮ್ಮ ಜೊತೆ ಕರ್ನಾಟಕ ಮೌಂಟೇನಿಂಗ್ ಅಸೋಸಿಯೇಷನ್ ಸೆಕ್ರೆಟರಿ ಶ್ರೀವತ್ಸ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳಿಸ್ತಾ ಇದೆ, ನಮಸ್ತೆ, ಹೇಳಿ ಮೇಡಮ್. ಸರ್, ಈಗ ಜಾಗದಲ್ಲಿ ಸಂಪೂರ್ಣ ರಕ್ಷಣಾ ಕಾರ್ಯಾಚರಣೆ ಆಯ್ತಾ? ಮತ್ತೊಂದ್ ಕಡೆ ಪ್ರತಿಕೂಲ ಹವಾಮಾನ ಅಂದ್ರೆ ಇವರು ಮಳೆಗಾಳಿ ಮತ್ತು ಹಿಮಗಾಳಿಗೆ ಸಿಕ್ಕಿ ಒದ್ದಾಡಿದ್ದ, ಟೆಂಪರೇಚರ್ ತಡೆದುಕೊಳ್ಳಕ್ಕಾಗದೆ ಅಥವಾ ಸ್ನೋಫಾಲ್ ಇವ್ರ ಮೇಲೆ ಆಗಿದ್ದ, ಏನಾಯ್ತು ಸರ್ ಆಕ್ಚುಲ್ ಆಗಲ್ಲಿ? ಮೇಡಮ್, 3ನೇ ತಾರೀಕು ಬೆಳಿಗ್ಗೆ 5:30ಗೆ ಹೊರಟಿದ್ದಾರೆ ಸಾಹಸ ತಾಲ್ಗೆ. ಎಲ್ಲ ಹೋಗಿ ಎಲ್ಲ ಚೆನ್ನಾಗಿ ನಡೆದಿದೆ. ಅದರಲ್ಲಿ 20 ಜನ 10 ಕೆಳಗಡೆ ಇಳಿತಿರ್ಬೇಕಾದ್ರೆ 3:15ನಲ್ಲಿ ಸಿಕ್ಕಾಪಟ್ಟೆ ಇನ್ಕ್ಲಿಮೆಂಟ್ ವೆದರ್ ಆಗಿ, ಹೆವಿ ರೈನ್ಸ್, ಬ್ಲಿಸರ್ಡ್ ಆಗಿ ರೋಡ್ ಕಾಣಿಸದೆ ಒಂದು ಬಂಡೆ ಕೆಳಗಡೆ ಬಿವ್ಯಾಕ್ ಅಂತ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್. ಸೊ ಬಿವ್ಯಾಕ್ ಮಾಡ್ಕೊಂಡು ಏನಾಗಿದೆ ಅಂದ್ರೆ, ಡ್ಯೂ ಟು ಓವರ್ ಎಕ್ಸಾರ್ಷನ್, ಡಿಹೈಡ್ರೇಷನ್ ಅಂಡ್ ಲೆಸ್ ಆಫ್ ಹೀಟ್ ಇನ್ ದ ಬಾಡಿ, ಅದನ್ನ ಆಗಿ ಅವರು 95 ಡಿಗ್ರೀಸ್ ಇಂದ ಬಾಡಿ ಟೆಂಪರೇಚರ್ ಕಮ್ಮಿ ಆದ್ರಿಂದ 4 ಜನ ಮೊನ್ನೆನೆ ಹೊರಟೋಗಿದ್ದಾರೆ ರಾತ್ರಿ. ಸೊ ನೆನ್ನೆ ಇಮ್ಮಿಡಿಯೇಟ್ ಆಗಿ ಬೆಳಿಗ್ಗೆ ಇಲ್ಲಿಂದ ಡೆಹ್ರಾಡೂನ್ನಿಂದ ನಮ್ಗೆ ಹೆಲಿಕ್ಯಾಂಪ್ ಕಳಿಸಿ ಸರ್ವೈವರ್ಸ್ ನ ಮತ್ತೆ ಬಾಡಿನೆಲ್ಲ ತಗೊಂಡ್ಬಂದ್ರು. ಈಗ ಮತ್ತೆ 4 ಬಾಡಿನೂ ತಗೊಂಡ್ಬಂದಿದ್ದಾರೆ. ಒಟ್ಟು ಇದ್ದಿದ್ದು 22 ಜನ. 22 ಜನದಲ್ಲಿ 9 ಜನ ವಿ ಹ್ಯಾಡ್ ಎ ವೆರಿ ಬ್ಯಾಡ್ ನ್ಯೂಸ್. ಅವ್ರದ್ದು ಇವಾಗ ಪಂಚನಾಮ ಆಗಿ ಪೋಸ್ಟ್ ಮಾರ್ಟಮ್ ಆಗಿ ಎಲ್ಲ ನಡೀತಿದೆ. ನೆನ್ನೆ ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಬಂದಿದ್ರು, ಚೀಫ್ ಮಿನಿಸ್ಟರ್ ಬಹಳ ಇನ್ವಾಲ್ವ್ ಆಗಿದ್ದಾರೆ. ಸಿ ದಟ್ ದಿ ಮಿಷನ್ ಇಸ್ ಕಂಪ್ಲೀಟೆಡ್ ವೆರಿ ಫಾಸ್ಟ್ ಅಂತ ಹೇಳಿ ಅವ್ರು ಭರವಸೆ ಕೊಟ್ಟಿದ್ದಾರೆ. ಈಗ ಚೀಫ್ ಸೆಕ್ರೆಟರಿ ಹತ್ರ ಮಾತುಕತೆ ನಡೀತಿದೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವ್ರದ್ದು. ಸೊ ಅವ್ರದ್ದು ಬಾಡಿ ಎಲ್ಲ ಇಲ್ಲಿ ಡೆಹ್ರಾಡೂನ್ ಬಂದ ತಕ್ಷಣ ವಿ ಆರ್ ಪ್ಲಾನಿಂಗ್ ಟು ಶಿಫ್ಟ್ ದ ಬಾಡಿ ಟು ಬೆಂಗಳೂರಿಗೆ ಚಾರ್ಟರ್ಡ್ ಫ್ಲೈಟ್ ನಲ್ಲಿ. ಅಲ್ಲಿ ಕನ್ಸರ್ನ್ ಫ್ಯಾಮಿಲೀಸ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಗೌರ್ಮೆಂಟೇ ಹೆಲ್ಪ್ ಮಾಡ್ತಾ ಇದ್ದಾರೆ ಮೇಡಮ್. ಇದರಲ್ಲಿ ಈ ರೀತಿ ಪ್ರಕರಣಗಳಾದಾಗ ಮೆಂಟಲಿ ಫಿಸಿಕಲಿ ಎಲ್ಲ ಫಿಟ್ ಆಗಿರೋರ್ನ ಕರ್ಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ. ಬಟ್ ಟೆಂಪರೇಚರ್ ಅಷ್ಟೊಂದು ತಡ್ಕೊಳಕ್ಕಾಗದೆ ಜೀವ ಹೋಗಿದೆ ಅಂದಾಗ ನಿಮ್ ಗಮನಕ್ಕೆ ಬಂದ ಸುದ್ದಿ ಹೇಗೆ, ಏನ್ ಅನ್ನಿಸ್ತು ನಿಮ್ಗೆ ಆ ಸಂದರ್ಭದಲ್ಲಿ ಅಂತ? ಮೇಡಮ್, ಮೌಂಟೇನ್ಸ್ ಇಲ್ಲಿ ಕೂತ್ಕೊಂಡು ನಾವು ಹೇಳಲಿಕ್ಕಾಗಲ್ಲ. ಮೌಂಟೇನ್ಸ್ ಅಲ್ಲಿ ಯಾವ ತರ ನಿಮ್ಗೆ ಭಾನುವಾರ ಸಾಯಂಕಾಲ ಹೆಂಗಾಯ್ತು ಬೆಂಗಳೂರಿನಲ್ಲಿ, ಅದೇ ತರ ಮೌಂಟೇನ್ಸ್ ಅಲ್ಲಿ ಆಗಿದೆ. ಆಲ್ಟಿಟ್ಯೂಡ್ ಆಫ್ 12,000 ಫೀಟ್ ನಲ್ಲಿ ಹೆವಿ ಗಾಳಿ ಬಂದು, ಸೊ ಗಾಳಿ ಬಂದು ಏನಾಗಿದೆ ಅಂದ್ರೆ ಅವ್ರು ಹಾಕೊಂಡಿರೋ ಜಾಕೆಟ್, ಗ್ಲೌಸ್ ಎಲ್ಲ ಹಾರ್ಕೊಂಡು ಹೋಗ್ಬಿಟ್ಟಿದೆ ಅಂತೆ ಬಹಳ ಜನದ್ದು. ಸೊ ಹಿಂಗಾಗಿ ಒಂದು ಬಹಳ ಪ್ರಿಕಾಷನರಿ ಮೆಜರ್ಸ್ ತಗೊಂಡಿದ್ದಾರೆ ಲೀಡರ್, ಬಿಕಾಸ್ ದೇ ಆರ್ ಆಲ್ ಮೌಂಟೇನಿಯರ್ಸ್ ಆಲ್ಸೋ ಅದ್ರಲ್ಲಿ 10 ಜನ. ಸೊ ಪ್ರಿಕಾಷನ್ ತಗೊಂಡು ಲಾಸ್ ಆಫ್ ಹೀಟ್ ಮತ್ತೆ ಎಕ್ಸಾರ್ಷನ್, ಡಿಹೈಡ್ರೇಷನ್ ಆಗಿ ಹೋಗ್ಬಿಟ್ಟಿದ್ದಾರೆ ಕೋಲ್ಡ್ಗೆ ಮೇಡಮ್. ದಿಸ್ ಇಸ್ ಕಾಲ್ಡ್ ಏನ್ ಹೇಳ್ತಾರೆ ಇದಕ್ಕೆ, ಒಂದು ಬಾಡಿ ಕೋಲ್ಡ್ ಆಗಿ ಇದಾಗಿ ಹೋಗಿದೆ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈಗ ಏರ್ ಫೋರ್ಸ್ ಮತ್ತೆ ಆರ್ಮಿ, SDRF ಟೀಮು, ITBP ಟೀಮು, ನಿಮ್ ಪ್ರಿನ್ಸಿಪಾಲ್, ನಮ್ಮ ಗೌರ್ಮೆಂಟ್ ಮತ್ತೆ ಚೀಫ್ ಸೆಕ್ರೆಟರಿ ಆಫ್ ಉತ್ತರಾಖಂಡ್ ಎಲ್ಲರೂ ಬಹಳ ಹೆಲ್ಪ್ ಮಾಡಿದ್ದಾರೆ. ಓಕೆ, ಟೀಮ್ ಮಾಡ್ಕೊಂಡು ಹೋದವರೆಲ್ಲ ನಮ್ಮ ಸ್ಟೇಟ್ ಅವ್ರನ್ನೇ? 21 ಜನನು ಕೂಡ ನಮ್ಮ ರಾಜ್ಯದವರೇನಾ ಸರ್ ಅವರು? ನಮ್ಮ ರಾಜ್ಯದವರೇ, ನಮ್ಮ ಬೆಂಗಳೂರಿನಲ್ಲೇ ಕೆಲಸ ಮಾಡೋರು, ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ನಮ್ಮವರೆಲ್ಲ. ಇದು ಹೈಪರ್ ಥರ್ಮಿ ಅಂತ ಆಗ್ಬಿಡುತ್ತೆ. ಇದು ಬಾಡಿ ಕೋಲ್ಡ್ ಕಂಡೀಷನ್ ಅಲ್ಲಿ ಹೈಪರ್ ಥರ್ಮಿ ಅಂತ ಹೇಳಿದ್ರೆ ಏನು ಅಂದ್ರೆ, ಲಾಸ್ ಆಫ್ ಹೀಟ್, ಎಕ್ಸಾಷನ್, ಡಿಹೈಡ್ರೇಷನ್ ಆಗುತ್ತೆ. ಬಾಡಿ 90 ಡಿಗ್ರಿಗಿಂತ ಕಮ್ಮಿ ಹೋಗ್ಬಿಡುತ್ತೆ ಟೆಂಪರೇಚರ್. ಅವಾಗ ಆಕ್ಸಿಜನ್ ಇರೋದಿಲ್ಲ ಬಾಡಿನಲ್ಲಿ, ಕೂತ್ ಜಾಗದಲ್ಲೇ ಕೊಲಾಪ್ಸ್ ಆಗ್ಬಿಡ್ತಾರೆ. ಅಂದ್ರೆ ಒಂದ್ ರೀತಿ ಪೂರ್ತಿ ಫ್ರೀಸ್ ಆಗ್ತಾರಲ್ಲ ಆ ತರ? ಫ್ರೀಸ್ ಅಲ್ಲ, ಕೊಲಾಪ್ಸ್. ಮೈಂಡ್ ವಿಲ್ ನಾಟ್ ವರ್ಕ್, ಇಟ್ ದೇ ಕೊಲಾಪ್ಸ್ ಅಷ್ಟೇ. ಓಕೆ ಓಕೆ ಓಕೆ. ಈಗ ಉಳಿದಂತವರ ಪರಿಸ್ಥಿತಿ ಹೇಗಿದೆ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಸರ್ ನಿಮ್ಗೆ? ಎಲ್ಲರೂ ನಾನು ಭೇಟಿ ಆಗಿದ್ದೀನಿ, ಅವ್ರ ಜೊತೆನೇ ಇದ್ದೀನಿ. ಅವ್ರಿಗೆಲ್ಲರಿಗೂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ಕೊಟ್ಟು ಈಗ ಸ್ಟೇಟ್ ಗೆಸ್ಟ್ ಹೌಸ್ ನಲ್ಲಿ ಅವ್ರನ್ನೆಲ್ಲ ಉತ್ತರಾಖಂಡ್ ಗೌರ್ಮೆಂಟ್ ಅವರು ತುಂಬಾ ಕೇರ್ ತಗೊಂಡಿದ್ದಾರೆ. ಅಲ್ಲೇ ಕೃಷ್ಣ ಬೈರೇಗೌಡರು ಬಂದು ಮಾತಾಡಿ ನೆನೆ ಎಲ್ಲ. ಇವತ್ತು ಬೆಳಗ್ಗೆ ಅವ್ರ ಮಾತುಕತೆ ನಡೆಯುತ್ತೆ ಚೀಫ್ ಸೆಕ್ರೆಟರಿ ಹತ್ರ. ಪಂಚನಾಮ
ಪೋಸ್ಟ್ ಮಾರ್ಟಮ್ ಆಗಿದ ತಕ್ಷಣ ಬಾಡಿನ ಹೆಂಗ್ ಶಿಫ್ಟ್ ಮಾಡಬೇಕು ಅನ್ನೋದು ಪ್ಲಾನ್ ಮಾಡ್ತಿದ್ದಾರೆ. ಸೊ ಆ ಪ್ಲಾನ್ ಪ್ರಕಾರ ನಾವು ಮೂವ್ ಮಾಡ್ತೀವಿ ಮೇಡಮ್. ವೆಲ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಕರ್ನಾಟಕದಿಂದ ಸುಮಾರು 22 ಜನರ ಟೀಮ್ ಏನಿದೆ ಟ್ರಕ್ಕಿಂಗ್ಗೆ ಅಂತ ಮೇ 28ನೇ ತಾರೀಕಿಗೆ ಹೋಗಿದ್ದಾರೆ. ಇವರು ಉತ್ತರಾಖಂಡಕ್ಕೆ ಹೋಗಿದ್ದಾರೆ. ಆಗ ಆ ಗಮ್ಯ ಅನ್ನೋದನ್ನ ತಲುಪಿ ವಾಪಸ್ ಆಗ್ಬೇಕಾದ್ರೆ ಹಿಮಗಾಳಿಗೆ ಸಿಕ್ಕಾಕೊಂಡಿದ್ದಾರೆ, ಸ್ನೋಫಾಲಿಗೆ ಸಿಕ್ಕಾಕೊಂಡಿದ್ದಾರೆ. ಮೈ ಮೇಲೆ ಹಾಕಿದ್ದ ಜಾಕೆಟ್, ಪುಲ್ಲೋರ್ಸು, ಟೋಪ್, ಕ್ಯಾಪು, ಗ್ಲೌಸ್ ಎಲ್ಲವೂ ಕೂಡ ಹಾರೋಗಿದೆ. ಆ ಒಂದು ಟೆಂಪ್ರೇಚರ್ ತಡೆದುಕೊಳ್ಳೋಕ್ಕಾಗದೆ ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ಒಟ್ಟು 9 ಮಂದಿ ಸಾವನ್ನಪ್ಪಿದ್ದಾರೆ.